ಹಲೋ, ಜೈ ಹಿಂದ್. ವೆಲ್ಕಮ್ ಆನ್ ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಇವತ್ತಿನ ಕ್ಲಾಸ್ ನಲ್ಲಿ ಏನ್ ನೋಡೋಣ ಅಂದ್ರೆ ಲಾಸ್ಟ್ ಇಯರ್ 30 ಜೂನ್ 2025 ಶಿಫ್ಟ್ ನಂಬರ್ 2 ಒರಿಜಿನಲ್ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್. ಈ ರೀತಿ ನಿಮ್ಗೂ ಡ್ರೆಸ್ ಬೇಕು. ಇಫ್ ಯು ವಾಂಟ್ ದ ಡ್ರೆಸ್ ಲೈಕ್ ದಿಸ್, ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್. ಈ ಹಾರ್ಡ್ ವರ್ಕ್ ಮಾಡ್ರಿ. ಅದಕ್ಕಾಗಿ ಡೈಲಿ ಮಾರ್ನಿಂಗ್ 7:30 ಐ ವಿಲ್ ಬಿ ಅಪ್ಲೋಡಿಂಗ್ this videos previous and model question papers of mathematics. So let's start our classes from the question number 1. ಏನಿದೆ ಮೊದಲ ಕ್ವಶನ್ ಬಹಳ ಈಸಿ ಇದೆ. ವಾಟ್ ಈಸ್ ದ ರೇಷಿಯೋ ಆಫ್ 2 ಕಿಲೋಮೀಟರ್ ಅಂಡ್ 600 ಮೀಟರ್? 2 ಕಿಲೋಮೀಟರ್ ಮತ್ತು 600 ಮೀಟರ್ ದ ಏನ್ರಿ ಅನುಪಾತ್ ಏನಿದೆ ಅದು ಹೇಳಬೇಕು. ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಎರಡು ಯೂನಿಟ್ಸ್ ಸೇಮ್ ಇರಬೇಕು. 1 ಕಿಲೋಮೀಟರ್ ದಲ್ಲಿ 1000 ಏನಿದೆ ಮೀಟರ್ ಇದೆ. ಸೊ 2 ಕಿಲೋಮೀಟರ್ ಅಂದ್ರೆ 2000 ಮೀಟರ್ಸ್, 600 ಮೀಟರ್ಸ್ ಅಂದ್ರೆ 600. ಇದು ಮೀಟರ್ ಆಗಿದೆ, ಇದು ಮೀಟರ್. ಈ ಎರಡು ಯೂನಿಟ್ಸ್ ಮೀಟರ್ ದಲ್ಲಿ ಮಾಡಬೇಕು. ನಾವು ಯು ಸಿಂಪ್ಲಿಫೈ ಇಟ್. ಈ 0 ಈ 0, ಈ 2 0 ಕ್ಯಾನ್ಸಲ್. ಇನ್ನೊಂದು ನೋಡ್ರಿ, 2 10 ಆಮೇಲೆ 2 3 6. ನಮ್ದು ಆನ್ಸರ್ 10:3. ಆಪ್ಷನ್ ನಂಬರ್ ಬಿ ಇಸ್ ದ ಆನ್ಸರ್. ಇದೇ ರೀತಿ ಬೇರೆ ಯೂನಿಟ್ಸ್ ಕೇಳಬಹುದು. ದೇ ಕ್ಯಾನ್ ಆಸ್ಕ್ ದ ಡಿಫರೆಂಟ್ ಯೂನಿಟ್ಸ್ ಮೈ ಡಿಯರ್ ಫ್ರೆಂಡ್ಸ್. ಯಾವ ಸರ್? ಸಪೋಸ್ ಕ್ವೆಶ್ಚನ್ ಇಸ್ ಲೈಕ್ ದಿಸ್, 500 grams ರೇಷಿಯೋ 2 kg. ಈಗೇನ್ ಮಾಡ್ತೀರಿ ನೀವು? ಸಪೋಸ್ ದ ಕ್ವೆಶ್ಚನ್ ಇಸ್ 500 ಗ್ರಾಮ್ ಅಂಡ್ 2 kg. ಆ ಕೇಸ್ನಲ್ಲಿ ಏನ್ ಮಾಡಬೇಕು? ಸೊ ಮೈ ಡಿಯರ್ ಫ್ರೆಂಡ್ಸ್, ರೈಟ್ 500 grams ಅಂಡ್ ಇಲ್ಲೇ ಬರೀರಿ 2 kg ಅಂದ್ರೆ ಎಷ್ಟು? 2000. ಆಮೇಲೆ ಸಿಂಪ್ಲಿಫೈಡ್ 500 1 500 1 ರೇಷಿಯೋ. ಇಂತಹ ಈಸಿ ಕ್ವೆಶನ್ಸ್ ಕೇಳ್ತಾರೆ. ಸೊ ದಿಸ್ ಇಸ್ ಅವರ್ ಲಾಸ್ಟ್ ಇಯರ್. ನೆಕ್ಸ್ಟ್ ಕ್ವೆಶನ್ ಸಿಂಪ್ಲಿಫಿಕೇಶನ್ ಇದೆ, ಬಟ್ ಅದರಲ್ಲಿ ಡೆಸಿಮಲ್ ಕೊಟ್ಟರು. 30%, 30% ನೋಡ್ರಿ, 30% ಅಂದ್ರೆ ಡಿವೈಡೆಡ್ ಬೈ 100 ಆಫ್ ಎಕ್ಸ್, ಓಕೆ, ಇಂಟು ಎಕ್ಸ್. ಇದು ಎಷ್ಟಿದೆ? 12.6 ಇದೆ. ದಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಮೈ ಡಿಯರ್ ಫ್ರೆಂಡ್ಸ್? ಸೊ ನೋಡ್ರಿ, ಈ 0 ರಿಂದ ಈ 0 ಕ್ಯಾನ್ಸಲ್, ಏನು ಪ್ರಾಬ್ಲಮ್ ಇಲ್ಲ. ಈಗೇನ್ ಮಾಡ್ರಿ ನೋಡ್ರಿ, ನಿಮ್ಗೂ ಪಾಯಿಂಟ್ ಬೇಡ. ಓಕೆ, ಏನ್ ಮಾಡೋಣ, ಎಲ್ಲ ಬಿಡ್ರಿ. ಇದು ಎಕ್ಸ್ ಈಸ್ ಈಕ್ವಲ್ ಟು, ಓಕೆ, ಈ ಸಂಖ್ಯೆ ನೋಡ್ರಿ ಮೈ ಡಿಯರ್ ಫ್ರೆಂಡ್, 12.6 ಇದೆ. ಅಂದ್ರೆ 126 ಡಿವೈಡೆಡ್ ಬೈ ಏನ್ರಿ? ಓಕೆ, ಜಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಷ್ಟು ನೋಡ್ರಿ. ಇದು ಆಮೇಲೆ ಪಾಯಿಂಟ್ ಬೇಡ ಅಂದ್ರೆ ಇಲ್ಲಿ ಒಂದು 0 ಹಚ್ಚಬೇಕು. ಓಕೆ, ಆಮೇಲೆ ಡಿವೈಡ್ ಸಂಖ್ಯೆಗೆ ಆ ಕಡೆ ಶಿಫ್ಟ್ ಮಾಡಿರಿ. ಈ ಡಿವೈಡ್ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಡಿವೈಡ್ ಅಂದ್ರೆ ಮಲ್ಟಿಪ್ಲೈ ಆಗುತ್ತೆ, ಅಂಡ್ ಮಲ್ಟಿಪ್ಲೈ ವಿಲ್ ಬಿಕಮ್ ಡಿವೈಡ್. ಸೊ ಇದು ಇಂಟು 3 ಇದೆ, ಇದು ಡಿವೈಡೆಡ್ ಬೈ 3 ಮಾಡ್ರಿ. ಅಂದ್ರೆ ಇಲ್ಲೇ ಬರೀರಿ, ಈ 3 ಕೆಳಗೆ ಇಡ್ರಿ, ಈ 10ಗೆ ಮೇಲ್ಗಡೆ ತಗೋರಿ, ಈ 10ಗೆ ಮೇಲ್ಗಡೆ. ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಈ ಸಂಖ್ಯೆಗೆ ಇಲ್ಲಿ ತಗೋರಿ, ಈ ಸಂಖ್ಯೆಗೆ ಕ್ರಾಸ್ ಮಾಡಬೇಕು. ಮೇಲಿದ್ದ ಸಂಖ್ಯೆ ಕೆಳಗಡೆ, ಕೆಳಗಿದ್ದ ಸಂಖ್ಯೆ ಮೇಲ್ಗಡೆ. ಈಗ ಸಿಂಪ್ಲಿಫೈ ಮಾಡ್ರಿ. ಈ 0 0 ಕ್ಯಾನ್ಸಲ್ ಆಗಿದೆ ಸರ್. ಈಗ 3 ರಿಂದ ಡಿವೈಡ್ ಮಾಡ್ರಿ. 3 1 3, 3 2 6, ಸಾರಿ 3 ಎಷ್ಟಲೇ? 3 4 ಮಾಡಬೇಕು. 3 4 12, 3 2 ನಮ್ದು ಆನ್ಸರ್ 42. ಎಕ್ಸ್ ಇಸ್ ಈಕ್ವಲ್ ಟು ಆಪ್ಷನ್ ನಂಬರ್ ಬಿ. ಸರ್ ಹಿಂಗೆ ಬೇಡ ನಮ್ಗೆ, ವಿ ಡೋಂಟ್ ವಾಂಟ್ ಲೈಕ್ ದಿಸ್. ಒಂದೇ ಲೈನ್ ದಲ್ಲಿ ಹೇಳ್ರಿ ಅಂದ್ರೆ ಏನ್ರಿ? 30% ಆಫ್ ಎಕ್ಸ್ ಇಸ್ ಈಕ್ವಲ್ ಟು 12.6. ಡೈರೆಕ್ಟ್ ನಾವು ಲೆಟ್ಸ್ ಸಿ ಡೈರೆಕ್ಟ್. 0 0 ಕ್ಯಾನ್ಸಲ್. ಓಕೆ ಸರ್, ಡೈರೆಕ್ಟ್ 3 ರಿಂದ ಡಿವೈಡ್ ಮಾಡೋಣ. 3 1 3, 3 4 12, ಪಾಯಿಂಟ್ 3 2 6. 4.2 ಇಂಟು 10, 4.2 ಇಂಟು 10 ಅಂದ್ರೆ 42 ಆಗುತ್ತದೆ. 4.2 ಇಂಟು 10 ಅಂದ್ರೆ 42. ವಿ ಕ್ಯಾನ್ ಸಾಲ್ವ್ ಲೈಕ್ ದಿಸ್ ಆಲ್ಸೋ. ಇದೇ ರೀತಿಯೂ ಮಾಡಬಹುದು, ಈ ರೀತಿಯೂ ಮಾಡಬಹುದು. ದೇರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್. ಎಲ್ಲ ಹೇಳ್ತೇನೆ ನಿಮಗೂ. ಅಂದ್ರೆ ಸ್ಟೂಡೆಂಟ್ಸ್ಗೆ ನೀವು ಹೆಂಗ್ ಮಾಡಿರಿ ಅಂದ್ರೆ ಏನ್ ಮಾಡಬೇಕು, ಆ ರೀತಿ ಮಾಡಿರಿ ಅಂದ್ರೆ ಏನ್ ಮಾಡಬೇಕು. ಮುಂದಿನ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಮೈ ಡಿಯರ್ ಫ್ರೆಂಡ್ಸ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್? ಯಾವ ಇದರಲ್ಲಿ ಪೂರ್ಣ ವರ್ಗ ಇಲ್ಲ?
ನಿಮಗೂ 1ರಿಂದ 30 ಮಟ್ಟ ಎಲ್ಲ ಸ್ಕ್ವೇರ್ಸ್ ಗೊತ್ತಿರಬೇಕು. 121 ಇದೆ, 18 ಇಲ್ಲ. ದಿಸ್ ಈಸ್ ಅವರ್ ಆನ್ಸರ್ ಫಾರ್. ಯಾಕಂದ್ರೆ 100 ಅಂದ್ರೆ 10 ಸ್ಕ್ವೇರ್ 100, 81 ಅಂದ್ರೆ 9 ಸ್ಕ್ವೇರ್, 11 ಸ್ಕ್ವೇರ್. ದೀಸ್ ಆರ್ ಸ್ಕ್ವೇರ್ಸ್. ಮತ್ತೆ ಎಕ್ಸಾಮ್ ದಲ್ಲಿ ಯಾವ ರೀತಿ ಎಕ್ಸ್ಟ್ರಾ ಕ್ವಶನ್ ಹೇಳ್ತೇನೆ ನಿಮಗೂ, ಯಾವ ರೀತಿ ವಾಟ್ ದೇ ಕ್ಯಾನ್ ಆಸ್ಕ್ ಮೈ ಡಿಯರ್ ಫ್ರೆಂಡ್ಸ್ ಇಂತ ಯಾವ ರೀತಿ ಕ್ವಶನ್ಸ್ ಕೇಳಬಹುದು. ಈ ರೀತಿ ಕೇಳ್ತಾನೆ ನಿಮಗೂ, ವಾಟ್ ಶುಡ್ ಬಿ ಆಡೆಡ್, ವಾಟ್ ಶುಡ್ ಬಿ ಆಡೆಡ್, ವಾಟ್ ಶುಡ್ ಬಿ ಆಡೆಡ್ ಇನ್ 141 to make it perfect square, it perfect square. ಕ್ವಶನ್ ಏನ್ರಿ, 141ದಲ್ಲಿ ಎಷ್ಟು ಸಂಖ್ಯೆ ಸೇರಿದ ನಂತರ ಆ ಸಂಖ್ಯೆ ಪೂರ್ಣ ವರ್ಗ ಆಗುತ್ತದೆ. ನಿಮ್ಗೂ ಗೊತ್ತಿದೆ 141 ಆದ ನಂತರ ಯಾವ ಸಂಖ್ಯೆ ಇದೆ, 141 ಆದ ನಂತರ ಯಾವ ಸಂಖ್ಯೆ ಪೂರ್ಣ ವರ್ಗ, 144 ಇದೆ. ವಿ ನೋ ದ್ಯಾಟ್ ಯಾವ್ರಿ 144. ಈ ಸಂಖ್ಯೆಯನ್ನು 144 ಮಾಡಬೇಕು, ಎಷ್ಟು ಪ್ಲಸ್ ಮಾಡಬೇಕು, +3 ಮಾಡಬೇಕು. ಈ 141ದಲ್ಲಿ +3 ಮಾಡಿರಿ ಅಂದ್ರೆ ಎಷ್ಟಾಗುತ್ತೆ, 144. ಆನ್ಸರ್ ಎಷ್ಟು ಹೇಳಬೇಕು ಈ ಪ್ರಶ್ನೆಗೆ, +3. ದಿಸ್ ಕ್ವಶನ್ ಬಹಳ ಸಲ ಕೇಳ, ಅದಕ್ಕಾಗಿ ಇದು ಕೊಟ್ಟೇನೆ. ಸಂಖ್ಯೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಎಲ್ಲರೂ ಹೇಳ್ರಿ, 160ದಲ್ಲಿ ಡೈರೆಕ್ಟ್ ಹೇಳ್ರಿ, ಬರಿಬೇಡ. 160ದಲ್ಲಿ ಎಷ್ಟು ಸಂಖ್ಯೆ ಸೇರಿದ ನಂತರ ಆ ಪೂರ್ಣ ವರ್ಗ ಆಗುತ್ತದೆ. ವಾಟ್ ಶುಡ್ ಬಿ ಆಡೆಡ್ ಇನ್ 160 ಟು ಮೇಕ್ ಇಟ್ ಪರ್ಫೆಕ್ಟ್ ಸ್ಕ್ವೇರ್. 160 ಆದ ನಂತರ ಯಾವ ಸಂಖ್ಯೆ, 169 ಅಂದ್ರೆ ಯಾವ ಪ್ಲಸ್ ಮಾಡಬೇಕು, +9 ಮಾಡಬೇಕು. ಓಕೆ, ಸಪೋಸ್ ನಂಬರ್ ಇಸ್ ಗಿವನ್ 80, 80. ಅದರಲ್ಲಿ ಎಷ್ಟು ಪ್ಲಸ್ ಮಾಡಿದ ನಂತರ ಪೂರ್ಣ ವರ್ಗ ಆಗುತ್ತೆ, +1, 81. ಆ ರೀತಿ ಕ್ವಶನ್ ಅದು ಗೊತ್ತಿರಬೇಕು ನಿಮ್ಗೆ. ಮುಂದಿನ ಕ್ವಶನ್, 80% ಆಫ್ ಅ ನಂಬರ್ whose 200% is 90. ನೋಡ್ರಿ, ಈ 200% 90 ಇದೆ ಅಂದ್ರೆ 80% ಎಷ್ಟು. ಸಿಂಪಲ್ ಕ್ವಶನ್, ಯೂನಿಟರಿ ಮೆಥಡ್ ಯೂಸ್ ಮಾಡ್ರಿ. 200% means 90, 80% is equal to how much? Very easy question. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಓಕೆ, ಬೇಕಾದ್ರೆ ಡೈರೆಕ್ಟ್ಲಿ ಒನ್ ಸ್ಟೆಪ್ ಬೇಕು, ಅದು ಹೇಳ್ತೀನಿ. ಎರಡು ಮೆಥಡ್ಸ್ ಹೇಳ್ತೀನಿ. ಮೆಥಡ್ ನಂಬರ್ 1, ಕ್ರಾಸ್ ಮಲ್ಟಿಪ್ಲೈ. ಕ್ರಾಸ್ ಅಂದ್ರೆ ಮಲ್ಟಿಪ್ಲೈ ದಿಸ್ 2, 80 into divided by 200. 200 ಡಿವೈಡ್ ಮಾಡ್ರಿ. 0 0 0 0 ಕ್ಯಾನ್ಸಲ್. 2 1s 2 4s 8, 9 4s ಎಷ್ಟು, 36. 9 4s 36, 36 ಹೇಳಬೇಕು. 36 ನಮ್ದು. ಓಕೆ, ಸಿಂಪಲ್ ಡಿವೈಡ್. ಈಗ ನಿಮ್ದು ಸರ್ ಎರಡನೇ ಟೆಕ್ನಿಕ್ ಏನ್ರಿ, ಹಿಂಗೆ ಡೈರೆಕ್ಟ್ ನೋಡ್ರಿ, ಇದು ಅಟ್ಲೀಸ್ಟ್ ಬರೀಬೇಕು. 200% ಅಂದ್ರೆ ಎಷ್ಟು, 80 ಅಂದ್ರೆ ಎಷ್ಟು. ಈ 0 ಕ್ಯಾನ್ಸಲ್ ಮಾಡ್ರಿ, ಈ ಕಡೆಯಿಂದ 1 0 ಕ್ಯಾನ್ಸಲ್ ಮಾಡ್ರಿ. ಬೇಕಾದ್ರೆ ಡೈರೆಕ್ಟ್ 21, 1 ಮಿನಿಟ್ ಡೈರೆಕ್ಟ್ 21 20, 21s 20, 24s 80. 4 9 4 into 9 ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 4 9s ನಿಮ್ಗೂ ಈ ರೀತಿ ಮಾಡ್ತೀರಿ ಅಂದ್ರೆ ಹಿಂಗ್ ಮಾಡ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ ಅಂದ್ರೆ ಈ ರೀತಿ ಮಾಡ್ರಿ. ಎರಡು ಮೆಥಡ್ಸ್ ಯೂಸ್ ಎನಿ ಒನ್ ಆಫ್ ದಿ ಮೆಥಡ್. ಮುಂದಿನ ಕ್ವೆಶನ್ ನಮ್ದು ಈಗ ಆಲ್ರೆಡಿ ಕರ್ನಾಟಕ ಕೋಚಿಂಗ್ ಸೆಂಟರ್ ನೀವು ರಿಸಲ್ಟ್ ಆಲ್ರೆಡಿ ಲಾಸ್ಟ್ ಲಾಸ್ಟ್ ಇಯರ್ 150+ ಸ್ಟೂಡೆಂಟ್ಸ್ ಅಗ್ನಿವೀರ್ ಸೆಲೆಕ್ಷನ್ ಆಗ್ಯಾರ. 80+ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಇನ್ SSCGD ರಿಲೇಷನ್ ಬರ್ತಿದ್ದಲ್ಲಿ ಈಗ ಬಿಟ್ಟಾರ, ಅದರಲ್ಲಿ ಬಹಳ ಸೆಲೆಕ್ಷನ್ಸ್. ಏರ್ಫೋರ್ಸ್ ರಿಸಲ್ಟ್ಸ್ ಆಲ್ಸೋ ವಿ ಹ್ಯಾವ್. ಸೊ 100, okay, many students, more than 250 students got selected. If you are interested for our offline batches, ಯಾವ ಬ್ಯಾಚಸ್ ಈಗ ಮುಂದಿನ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ದು ಅಂದ್ರೆ ಅಗ್ನಿವೀರ್ ಈಗೆಲ್ಲ, ಯಾಕಂದ್ರೆ ಮುಂದಿನ ತಿಂಗಳಲ್ಲಿ ಈಗ ಟ್ರೇಡ್ ಮನ್ ಸ್ಟಾರ್ಟ್ ಆಗುತ್ತೆ ನಮ್ದು, ಮತ್ತು SSC RRB ಬ್ಯಾಚ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಮ್ದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಓಕೆ, ಬೆಳಗಾವಿ ಶನಿವಾರ ಖುಟ್ ಕಚೇರಿ ರೋಡ್ದಲ್ಲಿ ನಮ್ದು ಕೋಚಿಂಗ್ ಸೆಂಟರ್. ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂದಲ್ಲಿ ಒಂದು ಬ್ಯಾಚ್ ಇರುತ್ತೆ. ಹಿಂದಿ ಮೀಡಿಯಂ ಸ್ಟೂಡೆಂಟ್ಸ್ಗೆ ಸೆಪ್ರೇಟ್ ಬ್ಯಾಚಸ್. ಓಕೆ, ಫಾರ್ ಮೋರ್ ಇನ್ಫಾರ್ಮೇಶನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಯಾವ ಕ್ವಶನ್ ಇದು, ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ಇದೆ. ವಾಟ್ ಪ್ರಿನ್ಸಿಪಲ್ ವಿಲ್ ಯೀಲ್ಡ್ 120 SI? ವೆರಿ ಈಸಿ ಕ್ವಶನ್. ಇದು ನಾನು ಮಾಡಂಗಿಲ್ಲ, ಇದು ನಿಮಗೂ ಹೋಮ್ ವರ್ಕ್ ಹೇಳ್ತೀನಿ.
ಹೋಮ್ವರ್ಕ್ದಲ್ಲಿ ಎಲ್ಲರೂ ನೋಡ್ರಿ, ನೀವು ಬಹಳ ಜನ ಯಾರು ಕಮೆಂಟ್ ಮಾಡಿಲ್ಲ. ಯಾಕೆ ಕಮೆಂಟ್ ಮಾಡಿಲ್ಲ? ಇಷ್ಟು ಲಾಸ್ಟ್ ವಿಡಿಯೋದಲ್ಲಿ ಹೇಳಿ ನಿಮ್ಗೂ ಕಮೆಂಟ್ ಮಾಡ್ರಿ. ಬಹಳ ಸ್ವಲ್ಪ ಜನ ಕಮೆಂಟ್ ಮಾಡ್ಯಾರ. ನೀವೆಲ್ಲರೂ ಕಮೆಂಟ್ ಕಂಪಲ್ಸರಿ ಮಾಡ್ರಿ. ಏನಿದೆ ಆನ್ಸರ್ ಅಷ್ಟು ನೀವು ಹೇಳಬೇಕು ಈ ಪ್ರಶ್ನೆ. ಓಕೆ, ಮುಂದಿನ ಕ್ವಶನ್, ನೆಕ್ಸ್ಟ್ ಕ್ವಶನ್ ನೋಡಿ. ಸಿಂಪ್ಲಿಫಿಕೇಶನ್ ದ ಕ್ವಶನ್ ಇದೆ. ಮೈ ಡಿಯರ್ ಫ್ರೆಂಡ್ಸ್, ದ ಕ್ವಶನ್ ಇಸ್ ಸಿಂಪಲ್. ನೋಡ್ರಿ, ಫಸ್ಟ್ ಬ್ರಾಕೆಟ್ಸ್ ಮಾಡಿ. ಸೊ ಫಸ್ಟ್ ಬ್ರಾಕೆಟ್ ಇದು ಸಾಲ್ವ್ ಮಾಡಬೇಕು. 3 ಇಂಟು 25, 25 ಮೂರ್ಲೆ 75 ಡಿವೈಡೆಡ್ ಬೈ ಏನಿದೆ 25 3s are 75 divided by minus 20 into 4. ಓಕೆ, 24 ಬೇಕಾದ್ರೆ ಈ ಕಡೆ ಮಾಡ್ರಿ ನೀವು, ಏನು ಪ್ರಾಬ್ಲಮ್ ಇಲ್ಲ. 24 80 ಪ್ಲಸ್ 5ರಿಂದ ಡಿವೈಡ್ ಮಾಡಿ. 5 1s are 5, 5 1s are 5, 5 5s are 20. ಈಗ ಸಿಂಪ್ಲಿಫಿಕೇಶನ್ ಪ್ರೊಸೆಸ್ ನೀವು ಏನು ಮಾಡ್ಬೋದು ಎಲ್ಲ ನೋಡ್ರಿ, ಹಿಂಗೆ ಮಾಡಬೇಡ. +15 + 75 ಒನ್ ಸೈಡ್ ಮಾಡ್ರಿ. ಅಡಿಷನ್ ಅಂದರೆ ನಿಮಗೂ ಈಸಿ ಏನಾಗುತ್ತೆ, +15 + 75 ಒನ್ ಸೈಡ್, ಆಮೇಲೆ ಮೈನಸ್ ಸಂಖ್ಯೆಗೆ ಒನ್ ಸೈಡ್. +15 + 75 90 ಎಷ್ಟು 90. ಅಲ್ಲಿಂದ -80 ಮಾಡಬೇಕು. 90 - 18 ಅಂದರೆ 10 ನಮ್ದು ಆನ್ಸರ್. ದಿಸ್ ಈಸ್ ಅವರ್ ಆನ್ಸರ್. ಸೊ ಫಸ್ಟ್ ಬ್ರಾಕೆಟ್ಸ್ ಬಾಡ್ ಮಾಸ್ ಇರಬೇಕು, BODMAS. ಫಸ್ಟ್ ಅಂದರೆ ಬ್ರಾಕೆಟ್, ಹಾಂ ಸರ್. ಆಮೇಲೆ ಡಿವೈಡ್ ಮಾಡಬೇಕು, ಆಫ್ ಇಲ್ಲ, ಡಿವೈಡ್ ಮಾಡ್ರಿ. ಅದು ಆದ ನಂತರ ಮಲ್ಟಿಪ್ಲಿಕೇಶನ್ 24 80. ಅದು ಆದ ನಂತರ ಅಡಿಷನ್ ಸಬ್ಟ್ರಾಕ್ಷನ್ ಯಾವುದು ಮಾಡಿ. ಅಡಿಷನ್ ಬೇಕಾದ್ ಮಾಡ್ತೀರಿ ಅಂದರೆ +15 + 75 ಒನ್ ಸೈಡ್ ಮಾಡ್ರಿ. ಇದು 90 ಮೈನಸ್ ಆಮೇಲೆ 8 ಆನ್ಸರ್. LCM ಹೇಳಬೇಕು. ಈ ಮೂರು ಸಂಖ್ಯೆ LCM 27 40. ವಾಟ್ ಈಸ್ ದ LCM ಆಫ್ ದಿಸ್ ತ್ರೀ? ಮೈ ಡಿಯರ್ ಫ್ರೆಂಡ್ಸ್, ಯಾವ ಸಂಖ್ಯೆ ಯೂಸ್ ಮಾಡೋಣ? 2ರಿಂದ ಡಿವೈಡ್ ಮಾಡೋಣ. 2 6 are 12, 2 into 20. ಇದು ಡಿವೈಡ್ ಆಗಂಗಿಲ್ಲ, ಹಿಂಗೆ. ಆಮೇಲೆ 2ರಿಂದ ಡಿವೈಡ್ ಮಾಡ್ರಿ. 2 ಮೂರ್ಲೆ 2 ಆಮೇಲೆ ಇದರಲ್ಲಿ 3 ಕಾಮನ್, ಸೊ 3ರಿಂದ ಹೋಗೋಣ. 3 3 1s are 3 9s are 27. ಈ 9 ಮತ್ತು 10ದಲ್ಲಿ ಯಾವುದೇ ಸಂಖ್ಯೆ LCM ದಲ್ಲಿ ಸಂಖ್ಯೆ ಕಾಮನ್ ಇಲ್ಲ ಅಂದರೆ ಡೈರೆಕ್ಟ್ ಏನ್ರಿ, ಜಸ್ಟ್ ಮಲ್ಟಿಪ್ಲೈ ಆಲ್ ದ ನಂಬರ್ ಮಾಡಬೇಕು. ಎಲ್ಲ ಸಂಖ್ಯೆಗೆ ಇಂಟು. ಎಸ್ ಮಾಡಿರಿ, ಎಲ್ಲ ಇಂಟು. 2 into 2 into 3 into 9 into 10. 2 2s are 4, 4 3s are 12, 12 9s are 108. 12 9 ಎಷ್ಟು 108 ಇಂಟು ಏನಿದೆ 10. 1080 1080 ಬಂದಿದೆ. ಆಪ್ಷನ್ ಎ ಯಾಕೆ ಹೇಳಿರಿ? ಆಪ್ಷನ್ ಡಿ ಹೇಳಿರಿ. ಓಕೆ, ವೆರಿ ಗುಡ್. ಆಪ್ಷನ್ ನಂಬರ್ ಡಿ, 1080 ಇಸ್ ದ ಆನ್ಸರ್. LCM. SCF ಕೇಳಬಹುದು ನಿಮ್ಗೂ ಆಲ್ರೆಡಿ ಲಾಸ್ಟ್ ವಿಡಿಯೋ. ಈಗ ನೋಡ್ರಿ, ಸಿಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ರಿಪ್ಲೇಸ್. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ರಿಪ್ಲೇಸ್ ದ ಮಾರ್ಕ್. ಹಾ, ಅಂದ್ರೆ ಫೈನಲ್ ಆನ್ಸರ್ ಹೇಳಬೇಕು. ಇದು ನೋಡ್ರಿ, ಸೆಂಟೆನ್ಸ್ ಬೇರೆ ಬೇರೆ ಹಾಕ್ತಾರೆ, ಬಟ್ ಏನಿದೆ, ಐ ಆಮ್ ಆಲ್ಸೋ ಸಾಲ್ವಿಂಗ್ ನಾವು. ನೋಡ್ರಿ, ಇದರಲ್ಲಿ ಕ್ವಶನ್ ಮಾರ್ಕ್ದಲ್ಲಿ ಎಷ್ಟು ಬರುತ್ತೆ? ಸಿಂಪ್ಲಿಫಿಕೇಶನ್ ಬಾಡ್ ಮಾಸ್ ಸ್ವಲ್ಪ ಲೆಂದಿ ಇದೆ, ಬಟ್ ಮಾಡ್ತೀರಿ. 2 + 5 divided by 5 + 8 divided by, ಈ ಬ್ರಾಕೆಟ್ ನೋಡ್ರಿ, 1 + 1/3 ಹಿಂಗಿದೆ ಕ್ವಶನ್. ಈಕ್ವಲ್ ಟು. ಸೊ ಮೈ ಡಿಯರ್ ಫ್ರೆಂಡ್ಸ್, ಇದು ಈ ಕ್ವಶನ್ ಅಂದರೆ ಕಂಪಲ್ಸರಿ ನೀವು ಮಾಡಲೇಬೇಕು. ಸೊ ಸಿಂಪ್ಲಿಫೈ. ಫಸ್ಟ್ ಬ್ರಾಕೆಟ್, ಯಾವ ಬ್ರಾಕೆಟ್? ಈ ಬ್ರಾಕೆಟ್ ಅಂತ ಸ್ಟಾರ್ಟ್ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಏನು LCM ಬೇಡ, ಡೈರೆಕ್ಟ್ ಕ್ರಾಸ್ ಮಾಡಿ. 3 1 3, 3 1s are 3, 3 + 1 4 ಎಷ್ಟು 4 ಹೇಳಬೇಕು. ಡಿವೈಡೆಡ್ ಬೈ ಏನಿದೆ, ಆಮೇಲೆ ಈ ಕಡೆ ಬರ್ರಿ. ಯಾಕ್ರಿ ಈ ಕಡೆ? ಡಿವಿಷನ್. ವರ್ಡ್ ಮಾಸ್ ನೋಡ್ರಿ, ವರ್ಡ್ BODMAS. ಬ್ರಾಕೆಟ್ಸ್ ಓಕೆ, ಬ್ರಾಕೆಟ್ ಆದ ಮತ್ತೆ ಡಿವಿಷನ್, ಫಸ್ಟ್ ಡಿವಿಷನ್ ಪ್ರಿಫರೆನ್ಸ್ ಕೊಡಿ.
ಈಗ ಈ ಟರ್ಮ್ಗೆ ಬಟ್ ಯಾವ ರೀತಿ ಡಿವೈಡ್ ಮಾಡೋಣ ನೋಡ್ರಿ, ಯಾವಾಗೂ ಡಿವೈಡ್ ಇದೆ ಆ ಡಿವಿಷನ್ ಸಿಂಬಾಲ್ಗೆ ನೀವು ಮಲ್ಟಿಪ್ಲೈ ಬರೀರಿ, ರೈಟ್ ಡಿವಿಷನ್ ಆಸ್ ಮಲ್ಟಿಪ್ಲಿಕೇಶನ್ ಅಂಡ್ ಮುಂದಿನ ಸಂಖ್ಯೆ ಉಲ್ಟಾ ಮಾಡ್ರಿ, ರಿವರ್ಸ್, ಮೇಕ್ ಇಟ್ ಇನ್ವರ್ಸ್. 3 ಡಿವೈಡೆಡ್ ಬೈ 4 ನೋಡ್ರಿ, ಈಗ 4 1 4, 4 2 8, 2 3 6, 2 3 is 2 3 is, ನೀವು ಕ್ವಶನ್ ಬರೀರಿ ಮತ್ತೆ ಕಾಣೋದಿಲ್ಲ ಇದು. 2 3 ಇದಾದ ನಂತರ ಈಗ ನೋಡ್ರಿ, ಇದು ಆಗಿದೆ ಸಾಲ್ವ್, ಇದು ಎಲ್ಲ 8, ಈ 5ಗೆ ಇಲ್ಲಿತ್ತು ಯಾವ ಸೈನ್ ಇದೆ, ಪ್ಲಸ್, ಓಕೆ ಸರ್. ಆಮೇಲೆ ಈ ಕಡೆ ಇದೆ ನಾವು, ಮೈ ಡಿಯರ್ ಫ್ರೆಂಡ್ಸ್, 5 + 6 11, 11 - 1 10 ಬಂದಿದೆ. ಇದು ಸಾಲ್ವ್ ಆಗಿದೆ. ಈಗ ಆ ಕಡೆ ಹೋಗೋಣ, ಇದು ಬ್ರಾಕೆಟ್ ಸಾಲ್ವ್ ಆಗಿದೆ. ಈಗ ನಾವು, ಮೈ ಡಿಯರ್ ಫ್ರೆಂಡ್ಸ್, 2 + 5 ಡಿವೈಡೆಡ್ ಬೈ 2 + 5 7 ಮಾಡಬೇಡ, ತಪ್ಪಾಗುತ್ತದೆ. ಐ ವಿಲ್ ರೈಟ್ ಇಟ್ ಹಿಯರ್. 2 + 5 ಡಿವೈಡೆಡ್ ಬೈ 10. ಫಸ್ಟ್ ಡಿವೈಡ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಡಿವೈಡ್, ಮೈ ಡಿಯರ್ ಫ್ರೆಂಡ್. 5 ಡಿವೈಡೆಡ್ ಬೈ 10, 5/10. ಓಕೆ, ಆಮೇಲೆ ಇಲ್ಲಿ 2, 5 1 5, 5 2 ಆಮೇಲೆ ಕ್ರಾಸ್ ಮಲ್ಟಿಪ್ಲೈ. ಈಗ ಇಲ್ಲಿ ಮಾಡಿದ್ನ 3 1 3, 3 + 1 4. ಅದೇ ರೀತಿ 2 2 4, 4 + 1 2 2 4, 4 ಮತ್ತು 1 5, 5 divided by 2. This is our option number. ಈ ಮೆನಿ ಸ್ಟೂಡೆಂಟ್ಸ್ ಆರ್ ಸ್ಟಡಿಂಗ್ ಆಫ್ಲೈನ್ ಬ್ಯಾಚಸ್ ಅಂತ, ಅದರಲ್ಲಿ ಸರ್ ಮಾಡೆಲ್ ಪೇಪರ್ ಬರೀ, ಮಾಡೆಲ್ ಪೇಪರ್ ಇಲ್ಲ, ಇದು ಹಿಂದಿನ ವರ್ಷದ್ದು ಮಾಡಿ ಹೋಗಬೇಕು, ಹೇಳಕ್ ಬರಂಗಿಲ್ಲ. ಮಾಡೆಲ್ ಪೇಪರ್ ಇಂದ ಕೊಡ್ತಾರೆ ಕ್ವಶನ್, ಅವ್ರ ಹಿಂದಿನ ವರ್ಷ 2025ದಿಂದ ಕೊಡ್ಬೋದು. ಓಕೆ, ಸೊ ಎವ್ರಿ 360 ಡಿಗ್ರಿ ಅಭ್ಯಾಸ ಮಾಡಿ ಹೋಗ್ರಿ. ಎಸ್, ಬೇಸಿಕ್ ಕ್ವಶನ್ ಇದೆ, ಸ್ವಲ್ಪ ಕೇರ್ಫುಲಿ ನೀವು ಎಲ್ಲ ಪ್ರೊಸೆಸ್ ಸ್ಟೆಪ್ಸ್. ನೆಕ್ಸ್ಟ್ ಹೋಗೋಣ ಮುಂದಿನ ಕ್ವಶನ್. ಈ ಸರಾಸರಿ ಮೇಲೆ ಪ್ರಶ್ನೆ ಇದೆ. ದಿಸ್ ಇಸ್ ದ ಕ್ವಶನ್ ಆನ್ ಆವರೇಜ್. ಮೈ ವಾಟ್ ಈಸ್ ದ ಅವರೇಜ್ ಆಫ್ 15 26 32 41 PE 72? ಅವರೇಜ್ ಇಲ್ಲ, ಅವರೇಜ್ ಆಫ್ ದೀಸ್ ನಂಬರ್ಸ್ ಈಸ್ 40. ಸಿ ಸರಾಸರಿ ಕೊಟ್ಟಾರಿ ಈ ಪ್ರಶ್ನೆಯಲ್ಲಿ. ಸರಾಸರಿ ಎಷ್ಟಿದೆ ಸರ್? ಸರಾಸರಿ ಇದೆ 40. ಅವರೇಜ್ ಇಸ್ ಈಕ್ವಲ್ ಟು 40. ಅವರೇಜ್ ಎಷ್ಟು ಕೊಟ್ಟಾರ ಸರ್? 40 ಕೊಟ್ಟಾರ. ಬಟ್ ಆ ಸಂಖ್ಯೆ ಫೈಂಡ್ ಹೆಂಗ್ ಮಾಡೋಣ ನೋಡ್ರಿ, ಯಾವುದೇ ಪ್ರಶ್ನೆಯಲ್ಲಿ ಸರಾಸರಿ ಕೊಟ್ಟಾರಂದ್ರೆ ಏನ್ ಮಾಡಬೇಕು? ವೆನ್ ಎವರ್ ಅವರೇಜ್ ಇಸ್ ಗಿವನ್, ನೀವು ಸ್ಟೆಪ್ ನಂಬರ್ 1 ಆ ಅವರೇಜ್ಗೆ ಎಷ್ಟು ಸಂಖ್ಯೆ ಅದಾರನ, ಹೌ ಮೆನಿ ನಂಬರ್ಸ್ ಮಲ್ಟಿಪ್ಲೈ ಮಾಡ್ರಿ, ಟೋಟಲ್ ನಂಬರ್ ಜೊತೆ ಇಂಟು ಮಾಡ್ರಿ, ಟೋಟಲ್ ಸಿಗುತ್ತೆ ನಿಮ್ಗೆ. ಹೌ ಮೆನಿ ಟೋಟಲ್ ನಂಬರ್ಸ್ ಆರ್ ದೇರ್? 1 2 3 4 5 6, 6 ಸಂಖ್ಯೆ ಇಂಟು 6 ಮಾಡ್ರಿ. 40 into 6, 4 6 are 24, 240. The total 240. ಬಟ್ ಇದು ಆನ್ಸರ್ ಇಲ್ಲ. ಈಗ ನೋಡ್ರಿ, ಈ ಎಲ್ಲಾ ಸಂಖ್ಯೆಗೆ ಪ್ಲಸ್ ಮಾಡಿದ ನಂತರ 15 + 26 + 32 + 41 + P + 72, ಈ ಎಲ್ಲಾ ಸಂಖ್ಯೆಗೆ ಪ್ಲಸ್ ಮಾಡಿದ ನಂತರ ಎಷ್ಟು ಬರಬೇಕು? 240. After adding all the numbers, we should be getting 240 is equal to 240 ಬರಬೇಕು. ಪ್ಲಸ್ ಮಾಡಿ ನೋಡ್ರಿ ಎಷ್ಟು ಬಂದಿದೆ. ಸೊ ಅಷ್ಟು ಎಷ್ಟು ಕಡಿಮೆ ಇದೆ ಅಷ್ಟು ಪ್ಲಸ್ ಮಾಡೋದು. ಈ ಎಲ್ಲ ಸಂಖ್ಯೆ ಪ್ಲಸ್ ಮಾಡಿದ್ರಿ ಯಾರು? ಇಲ್ಲ, ಮಾಡಿಲ್ಲ. ಪ್ಲಸ್ ಮಾಡ್ರಿ, ಫಾಸ್ಟ್ ನೀವು ಹಿಂಗೆ ಬೇಕಾದ್ರೆ ಬರೀರಿ, ನಾನು ಡೈರೆಕ್ಟ್ ಆ್ಯಡ್ ಮಾಡ್ತೀನಿ. 2 + 1 3 5 5 6 11 11 + 5 7 + 4 11 11 + 3 14 14 16 17 + 1 186. 186 plus P is equal to 240. 240. ಈ 186ದಲ್ಲಿ ಎಷ್ಟು ಸಂಖ್ಯೆ ಪ್ಲಸ್ ಮಾಡಿದ ನಂತರ 240 ಬರುತ್ತೆ. ಬೇಕಾದ ಪ್ಲಸ್ ಸಂಖ್ಯೆಗೆ ಆ ಕಡೆ ಕಳಿಸ್ರಿ, ಮೈನಸ್ ಆಗುತ್ತೆ. ಇಟ್ ವಿಲ್ ಬಿಕಮ್ ಮೈನಸ್. 240 minus 186 subtracted 40 50 54 ಎಷ್ಟು? 54. ಆನ್ಸರ್ 4. 54 is the answer. ಸೊ ಈ ರೀತಿ ಪ್ರಶ್ನೆಗೆ ಹಿಂಗ್ ಮಾಡಬೇಕು. ಈಗ ಎಕ್ಸ್ಟ್ರಾ ಕ್ವಶನ್ ಆಲ್ಸೋ ಐ ವಿಲ್ ಟೆಲ್ ಯು. ಯಾವ ರೀತಿ ಕ್ವಶನ್ ಕೊಡ್ಬೋದು? ಒಂದು ಬ್ಯಾಟ್ಸ್ಮನ್, ಆ ಬ್ಯಾಟ್ಸ್ಮನ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್. ಫಸ್ಟ್ ಮ್ಯಾಚ್ 15, ಸೆಕೆಂಡ್ ಮ್ಯಾಚ್ 26, ಮೂರನೇ ಮ್ಯಾಚ್ 32, ಆಮೇಲೆ 41,
ಆಮೇಲೆ 72 ಲಾಸ್ಟ್ ಮ್ಯಾಚ್ ಅಂದ್ರೆ ಪಿ. ಲಾಸ್ಟ್ ಮ್ಯಾಚ್ ದಲ್ಲಿ 6ನೇ ಮ್ಯಾಚ್ ದಲ್ಲಿ 6th ಮ್ಯಾಚ್ ದಲ್ಲಿ ಎಷ್ಟು ಸ್ಕೋರ್ ಮಾಡಿದ ನಂತರ ಅವ್ರದ್ದು ಸರಾಸರಿ 40 ಆಗ್ಬಹುದು. ಸೇಮ್ ಪ್ರೊಸೆಸ್ ಮಾಡ್ರಿ. ಸರಾಸರಿ ಇಂಟು ಎಷ್ಟು ಸಂಖ್ಯೆ 240, ಟೋಟಲ್ 240 ರನ್ಸ್. ಎಷ್ಟು ರನ್ಸ್ ಆಗಿದೆ ಎಲ್ಲ ಪ್ಲಸ್ ಮಾಡ್ರಿ. ಎಲ್ಲ ರನ್ಸ್ ಪ್ಲಸ್ ಮಾಡ್ರಿ 186. ಈ ಲಾಸ್ಟ್ ಮ್ಯಾಚ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು? ಸೊ 54 ರನ್ಸ್. ಲೈಕ್ ದಿಸ್ ಆಲ್ಸೋ ದೇ ಆಸ್ಕ್ ದ ಕ್ವಶನ್ ಇನ್ average ಬ್ಯಾಟಿಂಗ್ ಕ್ವಶನ್ಸ್. ಲೈಕ್ ದಿಸ್ ಆಲ್ಸೋ ದೇ ಕ್ಯಾನ್ ಗಿವ್. ನಂಬರ್ಸ್ ಮೇಲೆ ಕೊಡಬಹುದು ಲೈಕ್ ದಿಸ್. ಬ್ಯಾಟಿಂಗ್ ಮೇಲೆ ಕೊಡಬಹುದು. ರಿಮೆಂಬರ್, ಹಾ, 270 meter long train is running with speed of 54. Okay. The time taken by to cross a tunnel 270 meter. Simple question. Train is crossing a tunnel. ಈ ಟ್ರೈನ್ ಈ ಟನಲ್ ಅಂದ್ರೆ ಇದು ಸುರಂಗ. ಈ ಟನಲ್ಗೆ ಬೇಸಿಕಲಿ ಏನ್ ಮಾಡಬೇಕು? ಕ್ರಾಸ್ ಮಾಡಬೇಕು. ಎಷ್ಟು ಸಮಯ ಬೇಕು ಮೈ ಡಿಯರ್ ಫ್ರೆಂಡ್ಸ್? ಟೈಮಿಂಗ್ ಬೇಕು. ಟೈಮ್ ಫಾರ್ಮುಲಾ ಡಿಸ್ಟೆನ್ಸ್ ಅಪಾನ್ ಸ್ಪೀಡ್. ಅಂಡ್ ಡಿಸ್ಟೆನ್ಸ್ ಈಗ ಎಲ್ಲರಿಗೂ ಗೊತ್ತಿದೆ. ಈ ಟ್ರೈನ್ ಮತ್ತು ಟನಲ್ ಪ್ಲಸ್ ಮಾಡಬೇಕು. ಟ್ರೈನ್ ಇದೆ 270 ಪ್ಲಸ್ ಟನಲ್ ಲೆಂತ್ ಎಷ್ಟಿದೆ? 270. ಇದು 270 ಇದೆ. 270 270. ಟೋಟಲ್ ಡಿಸ್ಟೆನ್ಸ್ 270 ಪ್ಲಸ್ 270 540 ಮೀಟರ್ಸ್. ಎಷ್ಟಾಗುತ್ತೆ? 540 ಮೀಟರ್. ಓಕೆ ಮೈ ಡಿಯರ್ ಫ್ರೆಂಡ್ಸ್. ಸ್ಪೀಡ್ ಎಷ್ಟಿದೆ? ವಾಟ್ ಈಸ್ ದ ಸ್ಪೀಡ್? 54 ಕಿಲೋಮೀಟರ್ ಪ್ರತಿ ಗಂಟೆ. 54 ಕಿಲೋಮೀಟರ್ ಪ್ರತಿ ಗಂಟೆ ಇದೆ. ಇಲ್ಲಿ ಬರೀ ಸ್ಪೀಡ್ 54. ಬಟ್ ವಾಟ್ ಈಸ್ ದ ಯೂನಿಟ್ ಮೈ ಡಿಯರ್ ಫ್ರೆಂಡ್ಸ್? ಕಿಲೋಮೀಟರ್. ಮೀಟರ್ದಲ್ಲಿ ಚೇಂಜ್ ಮಾಡ್ರಿ. ಮೀಟರ್ದಲ್ಲಿ ಹೆಂಗೆ ಚೇಂಜ್ ಮಾಡಬೇಕು? ಇಂಟು 5/18. ಇಂಟು 5/18. ಈ 18 ಇಲ್ಲೇ ಇದೆನಾ? ಇದು ಬೇಕಾದ್ರೆ ಮೇಲ್ಗಡೆ ಬರೀ ನೀವು. 5 divided by 18. This 18 will come up. So let's write 18 here. ಈಗ ನೋಡ್ರಿ, 54 ones are 54, 54 ones are 54. 0 ಎಕ್ಸ್ಟ್ರಾ ಇದೆ. ಆಮೇಲೆ ಸಿಂಪ್ಲಿಫೈ. 5 ones are 5, 5 2s are 10, 18 2s are 36. ನಮ್ದು ಆನ್ಸರ್ 36 ಸೆಕೆಂಡ್ಸ್ ಇದೆ. Our answer is 36 seconds. That is our answer. Correct? Yes. 36 ಸೆಕೆಂಡ್. ಟ್ರೈನ್ ಜೊತೆ ಪ್ಲಾಟ್ಫಾರ್ಮ್ ಕೊಡಬಹುದು, ಟ್ರೈನ್ ಜೊತೆ ಟನಲ್ ಕೊಡಬಹುದು, ಟ್ರೈನ್ ಜೊತೆ ಬ್ರಿಡ್ಜ್ ಕೊಡ್ತಾರೆ. ಟ್ರೈನ್ ಪ್ಲಸ್ ಬ್ರಿಡ್ಜ್, train plus tunnel, train plus platform. You have to add both the lengths. Train plus tunnel, train plus bridge, train plus ಎರಡು ಟ್ರೈನ್ಸ್ ಕೊಟ್ಟಾನಂದ್ರೆ ಸೇಮ್ ಪ್ಲಸ್ ಮಾಡಬೇಕು ಡಿಸ್ಟೆನ್ಸ್. ಮುಂದಿನ ಕ್ವಶನ್. ಇದು ರೆಕ್ಟ್ಯಾಂಗಲ್ ಮೆನ್ಸುರೇಷನ್ ಕ್ವಶನ್ ಇದೆ. ಒಂದು ಆಯತದ ಏನಿದೆ? ಪೆರಿಮೀಟರ್ ರೇಷಿಯೋ ಬಿಟ್ವೀನ್ ಪೆರಿಮೀಟರ್ ಕೊಟ್ಟಾನ. ರೇಷಿಯೋ ಬಿಟ್ವೀನ್ ಪೆರಿಮೀಟರ್ ಅಂಡ್ ಬ್ರೆಡ್ತ್ ಆಫ್ ಅ ರೆಕ್ಟ್ಯಾಂಗಲ್ ಇಸ್ 5/1. Area of rectangle is 216. What is length of rectangle? Take carefully. Now my dear friends, ratio is given between ಪರಿಧಿ ಅಂದ್ರೆ ಬೇಸಿಕಲಿ ಸುತ್ತಳತೆ. ಪರಿಧಿ ಅಂದ್ರೆ ಏನಿದೆ? ಸುತ್ತಳತೆ. ಸುತ್ತಳತೆ ಮತ್ತು ಆ ಅಗಲದ ಅನುಪಾತ ಕೊಟ್ಟ. ಸೊ ಪೆರಿಮೀಟರ್ ಅಂಡ್ ಬ್ರೆಡ್ತ್ ಈ ಅನುಪಾತ ಕೊಟ್ಟ. ಇದು ಒಂದಿದೆ. ಇದು ಎಲ್ಲ ಪೆರಿಮೀಟರ್ ಟೋಟಲ್ ಕೊಟ್ಟ ನಮಗೆ. ಎಸ್, ಯಾವ ರೀತಿ ಮಾಡಬೇಕು ಇದು? ಆಯತದ ಕ್ಷೇತ್ರಫಲ 216. ಆಯತದ ಇದು ವಿಸ್ತೀರ್ಣ ಎಷ್ಟಿದೆ? 216 ಇದೆ. ವಾಟ್ ಈಸ್ ದ ಲೆಂತ್? ಆ ಉದ್ದ ಎಷ್ಟಿದೆ ಕೇಳಾರ. ವಾಟ್ ಈಸ್ ದ ಲೆಂತ್ ಆಫ್ ದಿಸ್? ಯಾವ ರೀತಿ ಮಾಡೋದು? ಇದು ಲೆಂತ್ ಕೊಟ್ಟಿಲ್ಲ. ಲೆಂತ್ ಕೊಟ್ಟಾರಂದ್ರೆ ಲೆಂತ್ ಇಂಟು ಬ್ರೆಡ್ ಫಾರ್ಮುಲಾದಲ್ಲಿ ವಿ ಕ್ಯಾನ್ ಯೂಸ್ ಇಟ್. ಬಟ್ ಇದು ಯಾವ ಇದು ಡಿಸ್ಟೆನ್ಸ್ ಇಲ್ಲ. ಇದು ಯಾವ ಮೆನ್ಸುರೇಷನ್ ಚಾಪ್ಟರ್ ಇದೆ? ಈಗ ನೋಡ್ರಿ ಹೇಳ್ತೇನೆ ನಿಮ್ಗೆ. ಓಕೆ, ಸ್ವಲ್ಪ ಕ್ವಶನ್ಸ್ ಲಿಟಲ್ ನಿಮ್ದು ಲೆವೆಲ್ಗಿಂತ ಸ್ವಲ್ಪ ಜಾಸ್ತಿ ಕೇಳ್ಯಾರ. ಬಟ್ ಎಸ್, ಅದಿನ ಇಸ್ ಒನ್ ಶಿಫ್ಟ್ ದಲ್ಲಿ ನೋಡ್ರಿ. ಶಿಫ್ಟ್ ನಂಬರ್ 1 ಈಸಿ ಇತ್ತು. ಬಟ್ ಈ ಶಿಫ್ಟ್, ಎರಡನೇ ಶಿಫ್ಟ್ ಸ್ವಲ್ಪ ಈ ಕ್ವಶನ್ಸ್ ಟಫ್ ಆಗ್ಯಾರ. ನೋ ಪ್ರಾಬ್ಲಮ್. ಪೆರಿಮೀಟರ್ದ ಫಾರ್ಮುಲಾ ಎಲ್ಲರಿಗೆ ಗೊತ್ತಿದೆ. ಆ ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡೋಣ. ಆ ರೀತಿ ಬೇಡ ಅಂದ್ರೆ ಡೈರೆಕ್ಟ್ ಹೇಳ್ತೇನೆ ಒಂದು ಟೆಕ್ನಿಕ್. ಈ ಕಡೆ ಒಂದಿದೆ, ಬ್ರೆಡ್ತ್ ಒಂದು ಅಂದ್ರೆ ಇದು ಒಂದು, ಈ ಒಂದು ಸುತ್ತಳತೆ ಅಂದ್ರೆ ಎಲ್ಲ ಪ್ಲಸ್ ಮಾಡಬೇಕು.
1 ಪ್ಲಸ್ 1 2 ಆಗಿದೆ. ಬಟ್ ಟೋಟಲ್ ಎಷ್ಟು ಆಗಬೇಕು? 5 ಆಗಬೇಕು. 1 ಮತ್ತು 1 2 ಆಗಿದೆ. ಬಟ್ ಟೋಟಲ್ 5 ಆಗಬೇಕು. ಎಷ್ಟು? ಇನ್ನೂ ಎಷ್ಟಿದೆ? 3. 1 ಪ್ಲಸ್ 1 2 ಟೋಟಲ್ 5 ಆಗಬೇಕು. ಸೊ ಟೋಟಲ್ 3 ಪ್ಲಸ್ ಮಾಡಬೇಕು. 3 ಹೆಂಗ್ ಮಾಡೋಣ? ಇಲ್ಲೇ 1.5, ಇಲ್ಲೇ 1.5. ಹಿಯರ್ ಆಲ್ಸೋ ವಿಲ್ ಗಿವ್ 1.5, ಹಿಯರ್ ಆಲ್ಸೋ 1.5. ಈಗ ಬೇಕಾದ್ರೆ ಚೆಕ್ ಮಾಡ್ರಿ ನೀವು. 1 ಪ್ಲಸ್ 1 2, 1.5 1.5 3 ಪ್ಲಸ್ 2 ಟೋಟಲ್ ಆಗಿದೆ 5. ಈ ರೀತಿ ಮಾಡ್ಬೋದು. ಸೊ ಬ್ರೆಡ್ತ್ 1 ಇದೆ. ಸೊ ಲೆಂತ್ ನೀವು ಫೈಂಡ್ ಮಾಡಿರಲಿಂದ ಸರ್ ಲೆಂತ್ ಆಫ್ ದಿಸ್ ಇಸ್ ಈಕ್ವಲ್ ಟು 1. ಈ ಬ್ರೆಡ್ತ್ ಮತ್ತು ಲೆಂತ್. ಏರಿಯಾ ಇಸ್ ಗಿವನ್. ಓಕೆ, ಕ್ಷೇತ್ರಫಲ ಜಾಗೆಯಲ್ಲಿ ನೀವು ಬರೀರಿ, ವಿಸ್ತೀರ್ಣ ಬರೀರಿ. ವಿಸ್ತೀರ್ಣ ಕೊಟ್ಟಾರ. ಸೊ ವಿಸ್ತೀರ್ಣದ ಫಾರ್ಮುಲಾ ಇದೆ ಸರ್, ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಬ್ರೆಡ್ತ್. ಬಟ್ ಯಾವಾಗ ಪಾಯಿಂಟ್ ರಿಮೂವ್ ಮಾಡ್ರಿ. ಈ ಪಾಯಿಂಟ್ ಬೇಡ ನಮಗೆ. ನೋಡ್ರಿ, ಈ 1 ಮತ್ತು 1.5ಗೆ ಏನ್ ಮಾಡೋಣ? ಇದು ಪಾಯಿಂಟ್ ಬೇಡ, ಇದು 15 ಮಾಡ್ರಿ, ಇದು 10 ಮಾಡ್ರಿ. ಈ ರೇಷೋ, ಈ ಇಬ್ಬರದ ರೇಷೋ ನೋಡ್ರಿ. ಇದು 15 ಮಾಡ್ರಿ, ಇದು 10 ಮಾಡ್ರಿ. ಎಸ್, ಸಿಂಪ್ಲಿಫೈ ಮಾಡ್ರಿ. 5 2 5 3 5 2 5 3. ಸೊ ಬ್ರೆಡ್ತ್ 2, ಲೆಂತ್ 3 ಇಲ್ಲಿ ಹಾಕ್ರಿ. ಸಿಯರ್ ಲೆಂತ್ 3 ಇದೆ, 3x. ಬ್ರೆಡ್ತ್ 2x, 3x 2x, x ಇಡೋಣ. ಓಕೆ, ಬ್ರೆಡ್ತ್ ಇಸ್ ಈಕ್ವಲ್ ಟು ಟೋಟಲ್ ಇಂಟು ಮಾಡಿದ ನಂತರ ವಿಸ್ತೀರ್ಣ ಎಷ್ಟು ಬರಬೇಕು? 260. 3 2 6, 3 2 6. x ಇಂಟು x, x ಈಕ್ವಲ್ ಟು 200. ಸಿಂಪ್ಲಿಫೈ ಮಾಡಬೇಕು ಇದು. ಲೆಟ್ಸ್ ಸಿಂಪ್ಲಿಫೈ. 6 ರಿಂದ ಡಿವೈಡ್ ಮಾಡ್ರಿ. 216ಗೆ 6 ರಿಂದ ಡಿವೈಡ್ ಮಾಡ್ರಿ. 6 1 6, 6 3 18. ಎಷ್ಟು ಉಳಿತ? 3. 6 6 30. x ಸ್ಕ್ವೇರ್ ಇಸ್ ಈಕ್ವಲ್ ಟು 36. x ಸ್ಕ್ವೇರ್ ಅಂದ್ರೆ 36. ಯಾವ ಸಂಖ್ಯೆ ಸ್ಕ್ವೇರ್ ಇದು? x ಸ್ಕ್ವೇರ್ 36 ಇದೆ. ಅಂದ್ರೆ x ಇಸ್ ಈಕ್ವಲ್ ಟು ಎಷ್ಟು? 6. x ಇಸ್ ಈಕ್ವಲ್ ಟು 6. ಪ್ರಶ್ನೆ ಏನಿದೆ? ಆ ಉದ್ದ ಎಷ್ಟಿದೆ? ವಾಟ್ ಈಸ್ ದ ಲೆಂತ್? ಲೆಂತ್ ಎಷ್ಟು ತಗೊಂಡಿರಿ ನೀವು? ಲೆಂತ್ ತಗೊಂಡಿರಿ ನೀವು 3x. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಲೆಂತ್ ಯು ಹ್ಯಾವ್ ಟೇಕನ್ ಆಸ್ 3x. ಎಷ್ಟು ತಗೊಂಡಿರಿ? 3x. 3 ಇಂಟು x ವ್ಯಾಲ್ಯೂ ಇಲ್ಲಿ ಹಾಕ್ರಿ. 3 6 18 ಸೆಂಟಿಮೀಟರ್. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಎ ಇಸ್ ದೇ. ನಿಮ್ದು ಕ್ವಶನ್ಸ್ ಹಿಂಗ ಕ್ವಶನ್ ಬಂತಂದ್ರೆ ಏನ್ ಮಾಡೋಣ? ಏನಿಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲಿ ಇಂಥ ಕ್ವಶನ್ಗೆ ಟಚ್ ಮಾಡಬೇಡ. ಹೇಳ್ತೀನಿ ನಿಮ್ಗೆ. ಎಸ್, ಪೇಪರ್ ಯಾವುದೇ ರೀತಿ ಕೇಳಬಹುದು. ವಿ ಕಾಂಟ್ ಎಕ್ಸ್ಪೆಕ್ಟ್ ಇಟ್. ಓಕೆ, ಸೊ ಬಿ ರೆಡಿ. ಸೊ ಟಫ್ ಕ್ವಶನ್ಸ್ ಕೇಳಾರಂದ್ರೆ ಡೈರೆಕ್ಟ್ಲಿ ಮೇಕ್ ಇಟ್ ಸಾಲಿಡ್ ಅಟ್ ದ ಲಾಸ್ಟ್. ಫಸ್ಟ್ ನೀವು ಏನ್ ಮಾಡ್ರಿ? ಈಸಿ ಕ್ವಶನ್ಸ್ ನೋಡ್ರಿ. ಈಸಿ ಕ್ವಶನ್ಸ್ ನೋಡ್ರಿ. ಇದಕ್ಕಿಂತ ಈಸಿ ಏನೈತೆ ನೋಡೋಣ ಫಸ್ಟ್. ಇದು ನೋಡ್ರಿ, ಬಹಳ ಈಸಿ ಇದೆ. ಫಸ್ಟ್ ಇದು ಮಾಡ್ರಿ, ಆಮೇಲೆ ಆ ಕ್ವಶನ್ಗೆ ಹೋಗೋಣ. Okay, strategy I am telling. First, let's solve this question now. 3 bag, 28, 37, 58 marbles. What is the average number of marbles in the bag? Yes, what is the average? ಈ ಮೂರು ಸಂಖ್ಯೆ ಸರಾಸರಿ ಹೇಳಬೇಕು. ಸರಾಸರಿ ಅಂದ್ರೆ ಎಲ್ಲ ಸಂಖ್ಯೆ ಮೊತ್ತ. ಸಮ್ ಡಿವೈಡೆಡ್ ಬೈ ನಂಬರ್ ಮೈ ಡಿಯರ್ ಫ್ರೆಂಡ್. ಸಮ್ ಡಿವೈಡೆಡ್ ಬೈ ನಂಬರ್. ಎಲ್ಲ ಸಂಖ್ಯೆ ಪ್ಲಸ್ ಮಾಡ್ರಿ. 28 ಪ್ಲಸ್ 37 ಪ್ಲಸ್ 58 ಎಷ್ಟಾಗಿದೆ? ಯಾರು ಮಾಡಿರಿ? Okay, 8 8 16, 16 plus 7, that is 23. Okay, 3 2 5, 5 5 10, 12, 12 divided by 3. 4 1. 41. Option A is the answer. So ಇಂಥ ಕ್ವಶನ್ಗೆ ಮೊದಲು ಫೈಂಡ್ ನೋಡ್ರಿ. 15 ಕ್ವಶನ್ಸ್ ಅಲ್ಲಿ ಎಸ್ ಡೆಫಿನೆಟ್ಲಿ 100% ದೇ ಕ್ಯಾನ್ ಡೂ. ಆ್ಯಂಡ್ ಅಲ್ಲೇ ಟೈಮ್ ವೇಸ್ಟ್ ಮಾಡಬೇಡಿ. ಫಸ್ಟ್ ಎಲ್ಲ ಕ್ವಶನ್ಸ್ ಮಾಡ್ರಿ. 1-2 ಕ್ವಶನ್ಸ್ಗೆ ಲಾಸ್ಟದಲ್ಲಿ. ಈ ಕ್ವಶನ್ ಹೇಗಿದೆ? ಟೈಮ್ ಅಂಡ್ ವರ್ಕ್ ಇದೆ. PWD ಎಸ್ ಯಾವುದೇ ಟೆಕ್ನಿಕ್ ಯೂಸ್ ಇಟ್. 10 ಮಂದಿ 10 ಜನ ಒಂದು ಓಕೆ ರೀಡ್ ಇಟ್. 10 men can finish a painting wall in 8 days. How many more men will be needed if the work is to be finished in 4 days? 4 ದಿನದಲ್ಲಿ ಆ ಕೆಲಸ ಮಾಡಬೇಕು. ನಮಗೆ ಜಾಸ್ತಿ ಜನ ಬೇಕು. ಹೌ ಮೆನಿ, ಅದೇ ಎಷ್ಟು ಬೇಕು ಜನ, ಎಷ್ಟು ಜಾಸ್ತಿ ಬೇಕು ಅಂತ ಹೇಳ್ಬೇಕು. ಸಿ ನೋಡೋಣ. PWD ಎಷ್ಟಿದೆ ನಿಮ್ದು ಆನ್ಸರ್? ಆಪ್ಷನ್ ಸಿ. ನೋಡೋಣ ಇವರು ಏನ್ ಆನ್ಸರ್ ಹೇಳ್ಯಾರ, ಸರಿ ಇದೆ ಅವ್ರ ತಪ್ಪಾಗಿದೆ ನೋಡೋಣ. ಪರ್ಸನ್ಸ್ 10 ಜನ. ಇದು ಒಂದು ವಾಲ್ಗೆ ಎಷ್ಟು ದಿನದಲ್ಲಿ? 8 ದಿನದಲ್ಲಿ. PWD ಬರೀರಿ.
P ಅಂದ್ರೆ ಪರ್ಸನ್ಸ್, W ಅಂದ್ರೆ ವರ್ಕ್, D ಅಂದ್ರೆ ಡೇಸ್. 10 ಪರ್ಸನ್ಸ್, 1 ವರ್ಕ್, 8 ಡೇಸ್. ಓಕೆ. ಅದೇ ಕೆಲಸವನ್ನು 4 ದಿನಗಳಲ್ಲಿ ಸೇಮ್ ವರ್ಕ್, ಇದೇ ವರ್ಕ್, ಸೇಮ್ ವರ್ಕ್, ಒನ್ ವರ್ಕ್ ಎಷ್ಟು ದಿನದಲ್ಲಿ ಮಾಡಬೇಕು? 4 ದಿನದಲ್ಲಿ ಮಾಡಬೇಕು. ಯು ಹ್ಯಾವ್ ಟು ಡೂ ಇನ್ 4 ಡೇಸ್. 4 ದಿನದಲ್ಲಿ ಮಾಡಬೇಕು. ಇನ್ನಷ್ಟು ಎಷ್ಟು ಮಂದಿ ಬೇಕು? ಸೊ ಪರ್ಸನ್ಸ್ ಫೈಂಡ್ ಮಾಡೋಣ. ಎಕ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಐ ಹ್ಯಾವ್ ಟೋಲ್ಡ್ ಯು. ಕ್ರಾಸ್ ಹಿಂಗ್ ಮಾಡ್ರಿ. 10 ಇಂಟು 1 ಇಂಟು 8 ಡಿವೈಡೆಡ್ ಬೈ ಎಕ್ಸ್ ಜೊತೆ ಏನೇನಿದೆ? ಎಕ್ಸ್ 1 4. ಇಲ್ಲಿ ಬರೀರಿ 1 ಇವು ಎಕ್ಸ್ ಬರೋದ ಅವಶ್ಯಕತೆ. ಎಕ್ಸ್ ಜೊತೆ ಏನಿರುತ್ತೆ ಅದು ಕೆಳಗಡೆ ಇಡ್ರಿ. 2 4 ಒಂದ್ಲಿ 4 ಎರಡ್ಲಿ. 10 2 ಎಷ್ಟು ಮೈ ಡಿಯರ್ ಫ್ರೆಂಡ್ಸ್? 10 2 20. ಈಗ ನಿಮ್ದು ಆನ್ಸರ್. ಯುವರ್ ಆನ್ಸರ್ ಈಸ್ ರಾಂಗ್. ಈ ಆನ್ಸರ್ ಇಲ್ಲಿ ಬಂದಿದೆ. ವಿ ಗಾಟ್ ದ ಆನ್ಸರ್ ಆಸ್ 20, ಬಟ್ ಇದು ರಾಂಗ್ ಆಗಿದೆ. ಯಾಕ್ರಿ? ಇಂಗ್ಲಿಷ್ ಮೀಡಿಯಂ ಫಸ್ಟ್ ನೀವು ನೋಡ್ರಿ. ಹೌ ಮೆನಿ, ಇಲ್ಲಿ ಫೋಕಸ್ ಮಾಡ್ರಿ. ಮೋರ್ ಮೆನ್, ಎಷ್ಟು ಹೆಚ್ಚಿನ ಜನ ಬೇಕು. ಆಲ್ರೆಡಿ ನಮ್ ಕಡೆ 10 ಜನ ಅದಾರ. ವಿ ಆಲ್ರೆಡಿ ಹ್ಯಾವ್, ನೋಡ್ರಿ 10 ಜನ ಆಲ್ರೆಡಿ ಅಲ್ಲಿ ಅದಾರ ತಯಾರು ಮಾಡಾಗ. ಇನ್ನೂ ಎಷ್ಟು ಬೇಕು ನೋಡ್ರಿ ಈ ಕನ್ನಡ ಮೀಡಿಯಂ. ಇನ್ನೂ ಎಷ್ಟು ಜನ ಬೇಕು? ಇನ್ನೂ ಎಷ್ಟು ಬೇಕು? ಆಲ್ರೆಡಿ 10 ಅದಾರ. ಬರೀ ಟೋಟಲ್ 20 ಬೇಕು. ಆಲ್ರೆಡಿ ನಮ್ ಕಡೆ ಆಲ್ರೆಡಿ 10 men are there. ಆಲ್ರೆಡಿ 10 men are there with this. ನಮ್ದ ಇದರಲ್ಲಿ ಐ ಎಮ್ ಕಾಂಟ್ರಾಕ್ಟರ್. ನಂದ್ ಕಡೆ 10 ಜನ ಅದರ ಆಲ್ರೆಡಿ. ಟೋಟಲ್ 20 ಬೇಕು. ಸೊ ಎಕ್ಸ್ಟ್ರಾ ಎಷ್ಟು ಬೇಕು? ಎಕ್ಸ್ಟ್ರಾ 10 ಬೇಕುನಾ? ಎಕ್ಸ್ಟ್ರಾ 10 ಬೇಕು. ಆಲ್ರೆಡಿ 10 men ನನ್ನ ಕಡೆ ಇದೆ. 20 ಜನ ಬೇಕು. ಸೊ 10 ಎಕ್ಸ್ಟ್ರಾ men ಆರ್ ಬೇಕು. 10 ಎಕ್ಸ್ಟ್ರಾ ಬೇಕು ನಮ್ಗೆ. 10 ಎಕ್ಸ್ಟ್ರಾ men ಬೇಕು. ಆಪ್ಷನ್ ಡಿ ಗೆ ಟಿಕ್ ಮಾಡಿ. 10 ಜನ ಎಕ್ಸ್ಟ್ರಾ ಬೇಕು ನಮ್ಗೆ. ಎಸ್, ಬಹಳ ಸಲ ಇದು ಇಂಥ ಕ್ವಶನ್ ಇವನ್ SSC ದಲ್ಲಿ ಸ್ಟೂಡೆಂಟ್ಸ್ಗೆ ಬಹಳ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ವರ್ಡ್ ಕೇರ್ಫುಲಿ ನೋಡಬೇಕು. ಇಂಗ್ಲಿಷ್ ಮೀಡಿಯಂ ನೋಡ್ರಿ. ಮೋರ್ ಮೆನ್, ಎಕ್ಸ್ಟ್ರಾ ಹೌ ಮೆನಿ ಮೋರ್ ಮೆನ್? ಟೋಟಲ್ ಮೆನ್ ಕೇಳಿಲ್ಲ, ಎಕ್ಸ್ಟ್ರಾ ಮೆನ್ ಬೇಕು. ಇನ್ನು ಎಷ್ಟು ಜನ ಬೇಕು? ಆಲ್ರೆಡಿ 10 ಇದೆ, ಮತ್ತೆ 10 ಬೇಕು. ಮುಂದಿನ ಕ್ವಶನ್. ಈ ಕ್ವಶನ್ ಏನ್ ಮಾಡೋಣ? A gardener plants 17,956 trees in such a way that there are as many rows as there are trees in the row. Number of trees in the row are. Okay. On the garden, one farm you are making ready. ಆ ಫಾರ್ಮ್ದಲ್ಲಿ ನಿಮ್ದು ಪ್ಲಾನ್ ಏನಿದೆ? ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ದಿಸ್ ಏನ್ರಿ ಕಾಲಮ್ಸ್ ಸೇಮ್ ಇರ್ಬೇಕು. ಈಗ ಬಿಡ್ರಿ, ಅದು ಕ್ವಶನ್ ಬಿಡ್ರಿ. ಸಪೋಸ್ ನೀವು ಹೇಳ್ರಿ, ಸಪೋಸ್ ನಿಮ್ಮ ಕಡೆ ಬಾಳೆಹಣ್ಣದ ಟ್ರೀಸ್ ಕೊಡ್ತೇನೆ ನಾನು. ಎಷ್ಟು? 16 ಕೊಡ್ತೀನಿ. ಎಷ್ಟು? ಈ 16 ಟ್ರೀಸ್, ಸಪೋಸ್ 16 ಟ್ರೀಸ್ ಆರ್ ದೇರ್. ನೀವು ಅರೇಂಜ್ ಯಾವ ರೀತಿ ಮಾಡಬೇಕು? ಕಾಲಮ್ಸ್ ಮತ್ತು ರೋಸ್ ಸೇಮ್ ಇರಬೇಕು. ಕಾಲಮ್ಸ್ ಮತ್ತು ರೋಸ್ ಅಲ್ಲಿ ಸೇಮ್ ನಂಬರ್ ಆಫ್ ಟ್ರೀಸ್ ಇರಬೇಕು. ಸೊ ಎಷ್ಟೆಷ್ಟು ಹಾಕ್ತೀರಿ? 4x4 ಹಾಕ್ತೀರಿನಾ? ಸೊ 4x4 ಈ ಕಡೆ 4 ಹಾಕೊಂಡು, ಇಲ್ಲೇ 4 ಹಿಂಗ ಹಾಕೊಂಡು, 4 ಹಾಕೊಂಡು ಸೊ ಆಗುತ್ತದೆ. ಸೊ ಏನ್ ಮಾಡಿರಿ ನೀವು? ಇದು ಈ ಸಂಖ್ಯೆಗೆ ಏನ್ ಮಾಡ್ರಿ? ಸ್ಕ್ವೇರ್ ರೂಟ್ ತೆಗೀರಿ. 16 ದ ಸ್ಕ್ವೇರ್ ರೂಟ್ ಎಷ್ಟು? 4 ನಮ್ದು ಆನ್ಸರ್. ಸಪೋಸ್ ಕ್ವಶನ್ ನಿಮ್ ಕಡೆ ಟೋಟಲ್ ಟ್ರೀಸ್ 25 ಟ್ರೀಸ್ ಇದೆ, 25 ಟ್ರೀಸ್ ಇದೆ. 1 ರೋದಲ್ಲಿ ಎಷ್ಟು? 1 ಕಾಲಮ್ದಲ್ಲಿ ಎಷ್ಟು? 5 ಹಾಕ್ತೀರಿ. 5 5 5 5 ನೋಡ್ರಿ. 5 5 5 5 25. ಇಲ್ಲೇ ಸೊ ನೋಡ್ರಿ 5. ಸೊ ಏನ್ ಮಾಡ್ಬೇಕು? ಈ 25ದ ಸ್ಕ್ವೇರ್ ರೂಟ್ ತೆಗಿಬೇಕು. 5 ಹೇಳ್ತೀರಿ. ಅದೇ ರೀತಿ ಈಗ ದೊಡ್ಡ ಸಂಖ್ಯೆ ಕೊಟ್ಟಾರ. ಸೊ ದೊಡ್ಡ ಸಂಖ್ಯೆದ ಸ್ಕ್ವೇರ್ ರೂಟ್, ಈ ದೊಡ್ಡ ಸಂಖ್ಯೆಯ ಸ್ಕ್ವೇರ್ ರೂಟ್ 1795 ಸ್ಕ್ವೇರ್ ರೂಟ್ ಯು ಹ್ಯಾವ್ ಟು ಲರ್ನ್. ಲಾಸ್ಟ್ ಸಂಖ್ಯೆ ಇದೆ 6. ಎಷ್ಟ್ರಿ? 4 4 16 and 6 6 36. ಟೆಕ್ನಿಕ್ ಗೊತ್ತಿರಬೇಕು ನಿಮ್ಗೆ. ಕ್ಯಾನ್ಸಲ್ ಮಾಡಿ. 179 ಗಿಂತ ಮೊದಲ ಸಂಖ್ಯೆ ಪೂರ್ಣ ವರ್ಗ 169 ಇದೆ. 169 ಯಾವ ಸಂಖ್ಯೆ? 13. ಈಗೇನ್ ಮಾಡ್ತೀರಿ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಟೆಕ್ನಿಕ್ ಬಹಳ ಅದಾರ. ನೀವು ಯಾವುದೇ ಟೆಕ್ನಿಕ್ ಸ್ಕ್ವೇರ್ ರೂಟ್ಸ್ ಪರ್ಫೆಕ್ಟ್ ಮಾಡ್ರಿ. ಸ್ಕ್ವೇರ್ಸ್ ಬರೀರಿ ಬೇಕಾ? 12 ಸ್ಕ್ವೇರ್ 144.
13 square 160, 14 square 190. ಸ್ವಲ್ಪ ನಿಯರ್ ಬೈ ಸ್ಕ್ವೇರ್ಸ್ ಬರೀರಿ. 179 is here. 179 is here. ಇದಕ್ಕಿಂತ ಮೊದಲ ಏನಿದೆ ಸಂಖ್ಯೆ 13. ರೈಟ್ ಇಟ್ 13. ರೈಟ್ ಇಟ್ 13. ಒಂದು ಬೇಟ ಎಲ್ಲಿ ಹೋಗಿದೆ? ರೈಟ್ ಇಟ್ 13. ಇಲ್ಲಿ 13 ಬರೀರಿ. 179ಗಿಂತ ಮೊದಲ ಸಂಖ್ಯೆ ಇದೆ 169. 169 ಮೀನ್ಸ್ 13. 13 ಸ್ಕ್ವೇರ್ ರೈಟ್ 13. ಈಗ ಯಾವ ಆನ್ಸರ್ 134 ಆರ್ 136 ಯಾವ ಸಂಖ್ಯೆಗೆ ಟಿಕ್ ಮಾಡೋಣ? ಯಾವ ಒಂದಿದೆ 134 ಆರ್ 136 ಏನ್ ಚೆಕ್ ಮಾಡಬೇಕು? ಈ 179 ಈಸ್ ನಿಯರ್ ಟು 169. ನೋಡ್ರಿ, ಇದು ಸಣ್ಣ ಸಂಖ್ಯೆಯ ಸಮೀಪ ಇದೆ. ಎಲ್ಲಿ ಹೋಗಿದೆ ಇದು? ಈ 179 ಈಸ್ ನಿಯರ್ ಟು ದ ಸ್ಮಾಲರ್ ನಂಬರ್. ಮತ್ತು ಇದು ದೊಡ್ಡ ಸಂಖ್ಯೆ ಇದೆ. ಸಣ್ಣ ಸಂಖ್ಯೆಗೆ ಸಮೀಪ ಇದೆ ಅಂದ್ರೆ ಸಣ್ಣ ಸಂಖ್ಯೆಗೆ ಟಿಕ್ ಮಾಡ್ರಿ. ಈ ಸಂಖ್ಯೆ ದೊಡ್ಡ ಸಂಖ್ಯೆಗೆ ಸಮೀಪ ಇದೆ ಅಂದ್ರೆ ದೊಡ್ಡ ಸಂಖ್ಯೆಗೆ ಟಿಕ್ ಮಾಡಬೇಕು. ದಿಸ್ ನಂಬರ್ ಇಸ್ ನಿಯರ್ ಟು ದ ಸ್ಮಾಲರ್ ನಂಬರ್. ಸಣ್ಣ ಸಂಖ್ಯೆಗೆ ಸಮೀಪ ಇದೆ, ಈ ಸಣ್ಣ ಸಂಖ್ಯೆಗೆ ಟಿಕ್ ಮಾಡ್ರಿ. ನಮ್ದು ಆನ್ಸರ್ 130. ಈ ಟೆಕ್ನಿಕ್ ನಿಮ್ಗೂ ಗೊತ್ತಿಲ್ಲ ಅಂದ್ರೆ ಎರಡನೇ ಟೆಕ್ನಿಕ್ ನಿಮ್ಗೂ ಗೊತ್ತಿದೆ. ಯಾವ ರೀತಿ? 134 ಆಪ್ಷನ್ ಬಿ. ಇನ್ನೊಂದು ಟೆಕ್ನಿಕ್ ಏನಿದೆ? ಈ 13ಗೆ ಇಂಟು 14 ಮಾಡಬೇಕು. ಸಮ್ ಸ್ಟೂಡೆಂಟ್ಸ್ ಯು ಮೇ ಹ್ಯಾವ್ ಪ್ರಾಕ್ಟೀಸ್ ಲೈಕ್ ದಿಸ್. 13 ಇಂಟು 14 ಮಾಡ್ರಿ 182. ಈ ಸಂಖ್ಯೆ ಸಣ್ಣ ಇದೆ, ಸಣ್ಣ ಸಂಖ್ಯೆಗೆ ಟಿಕ್ ಮಾಡ್ರಿ. ಯಾವುದೇ ಟೆಕ್ನಿಕ್ ಯೂಸ್ ಮಾಡ್ರಿ ಬಟ್ ಕರೆಕ್ಟ್ ಮಾಡ್ರಿ. 130. ಎಸ್. ಸೊ ಈಗ one question we have left. Coming back to this question. ಒಬ್ಬ ವ್ಯಕ್ತಿ ನೋಡ್ರಿ, ಓದ್ರಿ ಕ್ವಶನ್, ಅರ್ಥ ಮಾಡ್ರಿ. ಒಬ್ಬ ವ್ಯಕ್ತಿ ತನ್ನ ಸಂಬಳದ 10% ಆಹಾರಕ್ಕೆ ಖರ್ಚು ಮಾಡುತ್ತಾನೆ. ಉಳಿದ ಹಣದ 20% ಅನ್ನು ಇಂಧನಕ್ಕೆ ಖರ್ಚು ಮಾಡುತ್ತಾನೆ. ಅವನ ಬಳಿ ಎಷ್ಟಿದೆ? 4680. ಅವನ ಸಂಬಳ ಎಷ್ಟಿದೆ? A man spent 10% on the food. He spent 20% remaining on the fuel. If he is left with 4680, what is his salary? ಅವ್ರ ಸ್ಯಾಲ್ರಿ ಎಷ್ಟಿದೆ ಅದು ಹೇಳ್ಬೇಕು. ಅವ್ರದ್ದು ಸ್ಯಾಲ್ರಿ ಎಷ್ಟಿದೆ ಮಾಡೋಣ. ಬಹಳ ಬೇಸಿಕ್ ಮೆಥಡ್ ಅಂತ ಹೇಳ್ತೀನಿ ನಿಮಗೂ. ಬಹಳ ಮೆಥಡ್ಸ್ ಅದಾರ, 2 ಮೆಥಡ್ಸ್ ಬೇಕಾದ್ರೆ ಹೇಳಿದ್ರು. ಅವ್ರದ್ದು ಸಂಬಳ ಎಷ್ಟಿದೆ? ವಾಟ್ ಈಸ್ ದ ಸ್ಯಾಲ್ರಿ? ನನ್ಗೆ ಇಲ್ಲ, ಐ ಡೋಂಟ್ ನೋ ಮೈ ಡಿಯರ್ ಫ್ರೆಂಡ್ಸ್. ಅಸ್ಯೂಮ್ ಮಾಡ್ರಿ 100. ಸೊ ಅವ್ರದ್ದು ಇನ್ಕಮ್ ಅಸ್ಯೂಮ್ ಮಾಡೋನು 100 ಇದೆ. ನಾವು ಫಸ್ಟ್ 10% ಖರ್ಚು ಮಾಡಾರ, 10% ಖರ್ಚು ಮಾಡಾರ. 10% ಖರ್ಚು ಮಾಡಾರ ಅಂದ್ರೆ ಈ ಸಂಖ್ಯೆಯ 10% 10 ರೂಪಾಯಿ. 10 ರೂಪಾಯಿ ಖರ್ಚಾಗಿದೆ. ಉಳಿದಂದ್ರೆ ರಿಮೈನಿಂಗ್ ಎಷ್ಟು? 90 ಇದೆ. ಮತ್ತೆ ಈ ಅಮೌಂಟ್ಗಿಂತ ಇದು ಉಳಿದ, ಇದು ಶೇಷ, ಇದು ರಿಮೈನಿಂಗ್, ಇಲ್ಲಿಂದ 20% ಮತ್ತೆ ಖರ್ಚು ಮಾಡ್ತಾರೆ. ಅಗೇನ್ ಹಿ ವಿಲ್ ಸ್ಪೆಂಡ್ 20%. ಈಗ 20% ಅಂದ್ರೆ 20 ರೂಪಾಯಿ ಇಲ್ಲ. ಈ ಸಂಖ್ಯೆ 20% 20 ಇಲ್ಲ, ಚೆಕ್ ಮಾಡ್ರಿ ಬೇಕಾದ್ರೆ. 10% ಹೆಂಗ್ ತೆಗಿಬೇಕು? ಹೌ ಟು ಫೈಂಡ್ 10%? ಒಂದು ಲಾಸ್ಟ್ ಸಂಖ್ಯೆಗೆ ಕವರ್ ಮಾಡ್ರಿ ಅಂದ್ರೆ ಪಾಯಿಂಟ್ ಹಚ್ರಿ ಇಲ್ಲಿ 9. 10% 9, 20% 9 18. ಈ 18 ಮೈನಸ್ ಮಾಡ್ರಿ. ಖರ್ಚು ಅಂದ್ರೆ ಕಡಿಮೆ ಆಗಿದೆ. ಸರ್ ಹಿಂಗ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ರಿ? 20% ಈ 90 ಸಂಖ್ಯೆ 20% ಹಿಂಗ್ ತೆಗೀರಿ. 9 2s 18. ಸೊ 90 ಮೈನಸ್ 18 ಎಷ್ಟಾಗುತ್ತೆ ಹೇಳ್ರಿ? 70. ಎಷ್ಟು? ಇದು ಲಾಸ್ಟ್ ಇದೆ. ಸೊ ಇಲ್ಲಿ ಎಷ್ಟಿದೆ? 468. ಯೂನಿಟರಿ ಮೆಥಡ್ ಯೂಸ್ ಮಾಡ್ರಿ. ಈಗ ಯೂನಿಟರಿ ಮೆಥಡ್ ಯೂಸ್. ಸೊ ಲೆಫ್ಟ್ ಈಸ್ ಓಕೆ. ಇದು ಏನಿದೆ ಅವ್ರದ್ದು ಬಳಿ ಉಳಿದ ಅಮೌಂಟ್ ಎಷ್ಟಿದೆ? 72. ಇಲ್ಲಿ ಎಷ್ಟು ಕೊಟ್ಟಾರ? 468. ಈ 4680 ಬೇಕಾದ ಯೂನಿಟರಿ ಮೆಥಡ್ ಅಂದ್ರೆ ಹಿಂಗ್ ಬರೀರಿ. ಈ 72 ಅಂದ್ರೆ 4680 ಟೋಟಲ್ ಇನ್ಕಮ್ 100ಕ್ಕೆ ಅಂದ್ರೆ ಎಷ್ಟು? ನಿಮ್ಗೂ ಕ್ರಾಸ್ ಕ್ಯಾನ್ಸಲೇಷನ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಮೆಥಡ್ ಹೇಳಿ ನಿಮ್ಗೂ ಹಿಂಗ್ ಕ್ರಾಸ್ ಮಾಡ್ರಿ. 100 4680 ಡಿವೈಡೆಡ್ ಬೈ ಸಿಂಪ್ಲಿಫೈ ಮಾಡ್ರಿ. ನಾನು ಮಾಡ್ತೀನಿ ನೋಡ್ರಿ. ಈಗ 8 9s 8 9, 8 5s 40, 8 8s 64, 8 5s 40, 9 1s 9, 9 5s 40, 9 6s 54, 9 5s 40, 65 into this 5 6 5 double. ಈಗ ನಿಮ್ದು ಕ್ವಶನ್ ಸರ್ ಇನ್ನೊಂದು ಟೆಕ್ನಿಕ್ ಏನಿತ್ತು ಫಾಸ್ಟ್ ಹೇಳ್ತೀನಿ ನಾನು, ಯಾಕಂದ್ರೆ ಭಾಳ ಲೆಂದಿ ಆಗಿದೆ ವಿಡಿಯೋ ನಮ್ದು. ಈಗ
ಸ್ಲೋಲಿ. ಈಗ ಫಾಸ್ಟ್ ಹೇಳ್ತೀನಿ. ಮೆಥಡ್ ನಂಬರ್ 2. ಅವ್ರದ್ದು ಈ ಸಂಬಳ ಎಷ್ಟಿದೆ, ಅವ್ರದ್ದು ಇನ್ಕಮ್ ಎಷ್ಟಿದೆ, ಐ ಡೋಂಟ್ ನೋ, ಸೊ ಐ ಟೇಕ್ ಇಟ್ ಎಕ್ಸ್. ನೋಡ್ರಿ, ಯಾವಾಗೂ ರಿಮೈನಿಂಗ್ ವರ್ಡ್ ಕೊಡ್ತಾರೆ. ಇಂಥ ಖರ್ಚು ಕ್ವಶನ್ದಲ್ಲಿ ರಿಮೈನಿಂಗ್ ಇಂಥ ಖರ್ಚು ಮಾಡ್ತಾರೆ, ಮತ್ತು ರೆಂಟ್ಗೆ ಖರ್ಚು ಮಾಡ್ತಾರೆ, ಮತ್ತು ಟ್ರಾನ್ಸ್ಪೋರ್ಟ್ಗೆ ಖರ್ಚು ಮಾಡ್ತಾರೆ, ಮತ್ತು ಅದರಲ್ಲಿ ಏನಿದೆ ಒನ್ ವರ್ಡ್. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಉಳಿದ ವರ್ಡ್ ಏನು ನೋಡಬೇಕು? ಉಳಿದ ವರ್ಡ್. ಉಳಿದ ಯಾವಾಗ ಹಿಂಗೆ ಕೊಟ್ಟಾರ, ಇದರಲ್ಲಿ ಉಳಿದ, ಆ ಕೇಸಲ್ಲಿ 100 ಟೆಕ್ನಿಕ್ ಯೂಸ್ ಮಾಡ್ರಿ. 100 ಟೆಕ್ನಿಕ್ ಯೂಸ್. ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಎಕ್ಸ್, ಆಮೇಲೆ 2 ಸಲ ಖರ್ಚು ಮಾಡ್ಯಾರ. ಮೊದಲ ಖರ್ಚು ಎಷ್ಟಿದೆ? 10%. ಇದರಿಂದ 10 ಮೈನಸ್ ಮಾಡ್ರಿ. ಖರ್ಚು ಅಂದ್ರೆ ಯಾವಾಗೂ ಮೈನಸ್ ಆಗುತ್ತದೆ, ಸೊ 90. ಎರಡನೇ ಬಾರಿ ಎಷ್ಟು ಖರ್ಚು ಮಾಡ್ಯಾರ? 20%. 20% ಖರ್ಚು ಮಾಡ್ಯಾರ, ಸೊ 20 ಮೈನಸ್ ಮಾಡ್ರಿ, 80 ಇಸ್ ಈಕ್ವಲ್ ಟು ಲಾಸ್ಟ್ ಅವ್ರ ಕಡೆ ಎಷ್ಟಿದೆ? 4680. ಬರೀರಿ 4680. ನಾವು ಸಿಂಪ್ಲಿಫೈ. 100 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 9ರಿಂದ ಆ ಸಂಖ್ಯೆ ಡಿವೈಡ್ ಮಾಡ್ರಿ. ಓಕೆ, ನೋಡ್ರಿ, 9 ಒಂದ್ಲೆ 9, 9 5 45, 9 2 18, 9 0 0, 8 ಒಂದ್ಲೆ 8. ಓಕೆ, 8 6 48, 8 6 48, 4 ಉಳಿದ, 8 5 65. ಈ 100ಗೆ ಆ ಕಡೆ ಕಳಿಸ್ರಿ. ಎಕ್ಸ್ ಇಸ್ ಈಕ್ವಲ್ ಟು 65 ಇಂಟು 100, 6500. ನಮ್ದು ಆನ್ಸರ್ 6500, ಆಪ್ಷನ್ ನಂಬರ್. So you can use any of the technique which I have. ಈ ಟೆಕ್ನಿಕ್ ರಿಮೈನಿಂಗ್ ವರ್ಡ್ ದಲ್ಲಿ ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ಸ್ಯಾಲ್ರಿ ಎಷ್ಟಿದೆ ಗೊತ್ತಿಲ್ಲ, ಎಷ್ಟು ಸಲ ಖರ್ಚು ಮಾಡ್ಯಾರ? 2 ಸಲ ಖರ್ಚು ಮಾಡ್ಯಾರ, 100 2 ಸಲ. 3 ಖರ್ಚಿದೆ ಅಂದ್ರೆ 100 100 3 ಸಲ ಬರೀಬೇಕು. ದಿಸ್ ಇಸ್ ದ ಜನಸಂಖ್ಯೆಯಲ್ಲಿ ಇದು ಟೆಕ್ನಿಕ್ ಆಗುತ್ತೆ. ಮೆನ್ಸುರೇಷನ್ ಏರಿಯಾ, ಮೆನ್ಸುರೇಷನ್ ವಾಲ್ಯೂಮ್, ಮೆನ್ಸುರೇಷನ್ದಲ್ಲಿ ಪೆರಿಮೀಟರ್, ಪರ್ಸೆಂಟೇಜ್ ಚೇಂಜ್ ಇನ್ ಏರಿಯಾ, ವಿಸ್ತೀರ್ಣ, ಅದರಲ್ಲಿ ಇದೇ ಟೆಕ್ನಿಕ್ ಯೂಸ್ ಆಗುತ್ತೆ. ಡಿಸ್ಕೌಂಟ್ ಚಾಪ್ಟರ್ದಲ್ಲಿ 100 ಟೆಕ್ನಿಕ್ ಯೂಸ್ ಮಾಡ್ತೀರಿ. ಕಂಪೌಂಡ್ ಇಂಟ್ರೆಸ್ಟ್ದಲ್ಲಿ ಸೇಮ್ ಟೆಕ್ನಿಕ್ ಕ್ಯಾನ್ ಯೂಸ್. ಭಾಳ ಇಂಪಾರ್ಟೆಂಟ್. ವಿಲ್ ಸ್ಟಾಪ್ ಅವರ್ ಟುಡೇಸ್ ಕ್ಲಾಸ್. ಹೆಂಗಾಗಿದೆ ನೀವೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಓಕೆ, ಮತ್ತು ಲಾಸ್ಟ್ 10 ಡೇಸ್ ಅಂದರೆ 2020 ಮ್ಯಾಚ್ದಲ್ಲಿ ಹೆಂಗೆ ಫುಲ್ ಜೋರ್ದಾಗಿ ಸ್ಕೋರ್ ಮಾಡ್ತಾರೆ, ಆ ರೀತಿ ನೀವು ಅಭ್ಯಾಸ ಮಾಡ್ರಿ. ಅಭ್ಯಾಸ ಆದ ನಂತರ 100%. ಓಕೆ, ಇಫ್ ಯು ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಇವತ್ತು ನೀವು ಸ್ಟಾರ್ಟ್ ಮಾಡಿರಿ ಅಂದರೆ 100% ನಿಮ್ದು ಸೆಲೆಕ್ಷನ್ ಆಗುತ್ತದೆ. ಡೈಲಿ ಮಾರ್ನಿಂಗ್ ಎಷ್ಟೋ 7:30ಗೆ ಇದು ವಿಡಿಯೋ ಯೂಟ್ಯೂಬ್ ಚಾನಲ್ದಲ್ಲಿ ಹಾಕ್ತೀನಿ ನಾನು, ನೋಡ್ರಿ. ಆ್ಯಂಡ್ ಫಾರ್ ಮೋರ್ ಡೀಟೇಲ್ಸ್ ವಾಟ್ಸಪ್ ಚಾನಲ್ ಇದೆ ನಂದು, ನೀವು ಅದು ಜಾಯಿನ್ ಮಾಡ್ಬೋದು. ಟೆಲಿಗ್ರಾಮ್ ಲಿಂಕ್ ಮತ್ತು ವಾಟ್ಸಪ್ ಲಿಂಕ್ ಈ ಡಿಸ್ಕ್ರಿಪ್ಷನ್ದಲ್ಲಿ ಚೆಕ್ ಮಾಡಿರಿ, ಅಲ್ಲಿ ನಿಮಗೂ ಎಲ್ಲ ನೋಟಿಫಿಕೇಶನ್. ಥ್ಯಾಂಕ್ ಯು. ಜೈ ಹಿಂದ್.